ಎಲ್ಲಾರ ಮನೇಲೂ ಇದೇ ಗೋಳು. ನಿನ್ ಇಷ್ಟ ಏನು ಅಂತ ಯಾರನ್ನು ಕೇಳಲ್ಲ, ಎಲ್ಲ ಅವರ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಏನ್ ಜನನಪ್ಪ. ನಾನು ಹಿಂಗೆ ವಾಪಸ್ ಹೋಗ್ತೀನಿ, ಬಿಟ್ಬಿಡೆ ನನ್ನ. ಇವತ್ತು ರಿಸಲ್ಟ್ ಇತ್ತಲ್ಲ, ಏನಾಯ್ತು ಸರ್? ನಿಮ್ಮದು ಹೌದಾ? ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಅಯ್ಯೋ ಏನಪ್ಪ ನೀನು, ಪೇಪರ್ ಟಫ್ ಅಂತ ಹೇಳಿದ್ದೆ ತಾನೇ ನಾನು ನಿನಗೆ. ನೆಕ್ಸ್ಟ್ ಟೈಮ್ ಬಂದು ಅವ್ನು ಪಾಸ್ ಮಾಡ್ಕೊಂತಿದ್ದ, ಅದಕ್ಕೆ ಈ ಥರ ಹೊಡೆಯೋದ ನೀನು? ಇನ್ನೊಂದ್ಸತಿ ಹೊಡೆದ್ರೆ ಸರಿ ಇರಲ್ಲ. ನಾನು ಹೇಳ್ದೆ ಮನೆಗೆ ಬರಲ್ಲ ಅಂತ, ಕೇಳಲಿಲ್ಲ ನೀನು. ನನ್ನನ್ನೇನು ಡೋಲ್ ಅನ್ಕೊಬಿಟ್ಟವ್ರ? ಸಿಕ್ದಾಗೆಲ್ಲ ಹೊಡಿತಾರೆ. ಪಲ್ಲವಿ, ಇಲ್ಲಿ ದುಡ್ಡಿಟ್ಟಿದ್ದೆ, ನೋಡಿದೆ ನಮ್ಮ ಗೊತ್ತಿಲ್ಲಪ್ಪ. ಈ ನನ್ನ ಮಗನೇ ಎತ್ಕೊಂಡೋಗಿರ್ತಾನೆ, ಮನೆಗೆ ಬರಲಿ. ಹಲೋ, ಯಾರು? ನಮ್ಮ ಅಪ್ಪ ಮನೇಲಿ ಇದನ್ನೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಇಲ್ಲದೆ ಇದ್ರೆ ಸಾಕು, ಬರೋ ಅಷ್ಟರಲ್ಲಿ ಮಲ್ಕೊಬಿಡ್ತೀನಿ. ಗಾಡಿ ಬೇರೆ ಇಲ್ಲೇ ಇದೆ, ಯಾರು ಕಾಣಿಸ್ತಾ ಇಲ್ಲ ಸದ್ಯ. ಎಲ್ಲ ಹೋಗಿದ್ದೆ ನೀನು? ಬಂದ ನನ್ನ ಮಗ. ಏನಾದರೂ ಹೇಳಿದ್ರೆ ಮನೆ ಬಿಟ್ಟು ಹೋಗೋದು ಕಲ್ತಿದೀಯಾ? ದುಡ್ಡೆಲ್ಲೋ? ನೀನು ಸುಮ್ಮನೆ ಇರಪ್ಪ, ಮತ್ತೆ ಶುರು ಮಾಡ್ಕೋಬೇಡ. ಬಾರ ಒಳಗಡೆ. ಫಸ್ಟು ನೀನು ಮದುವೆ ಮಾಡಿ ಕಳಿಸ್ಬೇಕು, ನಿನ್ನಿಂದಾನೇ ಅವ್ನು ಅಡಗ್ತಾ ಇರೋದು. ನಿನಗೆ ಇಂಥ ಕಿತ್ತೋಗಿರೋ ಐಡಿಯಾ ಯಾವನ ಕೊಡೋದು? ವಿಕ್ರಾಂತ್ ಅಣ್ಣ. ಯಾವನವನು? ಓ ಇವನಾ? ಓ ಬಾಪ ಮಧು. ಎಲೆಯ ನಿನ್ ಮಗ ಅಲ್ಲ, ಬೋಳಿ ಮಗ ಕರೆಯ ಇಲ್ಲಿ. ಏನ್ ಮಾಡ್ದ ಬೋಳಿ ಮಗ? ಅಲ್ಲಲ್ಲ ನನ್ನ ಮಗ. ನೋಡಿಲಿ ನನ್ನ ತಂಗಿಗೆ ಯಾವ ತರ ವಿಡಿಯೋ ಕಳ್ಸಿದ್ದಾನೆ. ನಮ್ಮಪ್ಪ ಯಾವ್ದೋ ಕಿರಿಕ್ ಮಾಡಿ. ಮಧು, ನೀನ್ ಹೇಳ್ತಿರೋದು ನಿಜನ? ನಾನು ಯಾಕೆ ಸುಳ್ಳು ಹೇಳಿ? ಬೇಕಿದ್ರೆ ನೀನು ನೋಡು. ವಿಡಿಯೋನಾ? ಏನ್ ವಿಡಿಯೋ? ಏನೋ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿದಿದ್ಯಾ? ಇನ್ನು ನಿಂಗೆ ಹೆಂಗೋ ಹೇಳ್ಬೇಕು? ಅಪ್ಪ ಅದನ್ನ ನಾನು ಕಳ್ಸಿಲ್ಲ ಅಪ್ಪ. ನಿನ್ ಫೋನಿಂದ ಇನ್ಯಾವನ ಕಳಿಸ್ತಾನೆ ನನ್ನ ಮಗನೇ. ಹಾ, ಸರಿಯಾಗಿ ಮಾತಾಡು. ಮಾಡೋದೆಲ್ಲ ಮಾಡಿ ಮತ್ತೆ ಮಾತಾಡ್ತೀಯ. ಇಲ್ಲಪ್ಪ, ನಾನಲ್ಲಪ್ಪ ಕಳ್ಸಿರೋದ್ ವಿಡಿಯೋ. ಹೊಡಿಬೇಡಪ್ಪ, ನಾನಲ್ಲಪ್ಪ. ಇಲ್ಲಪ್ಪ, ನಾನಲ್ಲ ಕಳ್ಸಿರೋದು. ಇಲ್ಲಪ್ಪ, ಇಲ್ಲಪ್ಪ, ನಾನಲ್ಲ. ಅಣ್ಣ ಸಾಕ್ ಬೇಡ ಈ ತರ ಹೊಡೆಯೋದು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದ್ಸಲ ಈ ತರ ಮಾಡಿದ್ರೆ ಸರಿ ಇರಲ್ಲ. ಮಾಡಿರೋ ತಪ್ಪಿಗೆಲ್ಲ ನನ್ನೇ ಹೊಡಿತಾವ್ರೆ. ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಅಪ್ಪ ನಿಜವಾಗ್ಲೂ ನಾನು ಆ ವಿಡಿಯೋ ಕಳ್ಸಿಲ್ಲ ಅಪ್ಪ. ಇನ್ನು ಮಾತಾಡ್ತೇನೆ ನನ್ನ ಮಗನೇ. ಅಪ್ಪ ಯಾಕಪ್ಪ ಹೊಡಿತೀಯಾ? ಯಾವಾಗ್ಲೂ ನಿಂಗೆ ಹೊಡಿಯೋದೇ ಕೆಲಸನಾ? ನೀವು ಮಾಡಿರೋ ಕೆಲಸಕ್ಕೆ ಬರೀ ಹೊಡೆದಿದ್ದೀನಿ, ಸಾಯಿಸ್ಬಿಡ್ಬೇಕಿತ್ತು. ಮಧು ತಂಗಿ ಮೊಬೈಲ್ಗೆ ಎಂಥ ಕೆಟ್ಟ ವಿಡಿಯೋ ಕಳಿಸಿದ್ದಾನೆ ಗೊತ್ತಾ? ನಿಜನಾ? ಅಮ್ಮನೆಗೂ ನಾನು ಆ ವಿಡಿಯೋ ಕಳ್ಸಿಲ್ಲ ಕಣೆ. ನೀನಾದ್ರೂ ನನ್ನ ತಂಬೆ. ಅಪ್ಪ ಅವ್ನು ಅಷ್ಟೊಂದು ಹೇಳ್ತಿದ್ದಾನೆ ತಾನೇ, ಬೇರೆ ಮಾತು ಕೇಳ್ತೀಯಾ? ಸ್ವಂತ ಮಗನ ಮಾತು ಹೇಳೋಕ್ಕಾಗಲ್ಲ ನಿಮಗೆ? ಅವ್ನು ಮಾಡಿದ್ದಕ್ಕೆಲ್ಲ ನೀನು ಸಪೋರ್ಟ್ ಮಾಡಬೇಡ.
ಇದು ಒಂದು ಹುಡುಗಿಗೆ ಸಂಬಂಧಪಟ್ಟ ವಿಷಯ. ಇವನ್ನ ಬಿಟ್ಟರೆ ಇನ್ನೂ ಏನೇನು ಮಾಡ್ತಾನೋ ಗೊತ್ತಿಲ್ಲ. ನೀನೇನಾದ್ರೂ ಹೇಳು, ನನ್ನ ತಮ್ಮ ಅಂತ ಕೆಲಸ ಮಾಡೋದಿಲ್ಲ. ಅದನ್ನ ನಾನು ನಂಬ್ತೀನಿ. ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಏ ಬಾರೋ. ನಾನೇನಾದರೂ ದತ್ತುಗಿತ್ತು ಕರ್ಕೊಬಂದ್ಬಿಟ್ರ ನಾನು ಯಾರು ಅಂತ ತೋರಿಸ್ತೀನಿ. 1 ತಿಂಗಳು ಮನೆಗೆ ಬರಲ್ಲ. ನನ್ನ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಇವ್ರಿಗೆ? 1 ತಿಂಗ್ಳಿಗಾಗಷ್ಟು ಏನು ತಗೊಂಡೋಗ್ಲಿ? ಎಲ್ಲೋದ ಇವನು? ಮನೆ ಬಿಟ್ಟು ಏನಾದ್ರು ಹೋದ್ನಾ? ಅಪ್ಪ 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 ಎದಳಪ್ಪ. ಅಪ್ಪ 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 ಎದಳಪ್ಪ. ಅಪ್ಪ ಏನಮ್ಮ? ಶ್ರೀ ಎಲ್ಲೂ ಕಾಣಿಸ್ತಿಲ್ಲಪ್ಪ, ಮನೆ ಬಿಟ್ಟು ಹೋಗಿದ್ದಾನೆ. ಏ ಹೋಗಮ್ಮ, ಅವನ್ದು ಯಾವಾಗ ಇದ್ದಿದ್ದೆ. ಇಷ್ಟು ಕತ್ಲಲ್ಲಿ ಎಲ್ಲೂ ಹೋಗ್ತಾನ ಅವನು? ಅವನಿಗೆ ಮೊದಲೇ ಕತ್ಲಂದ್ರೆ ತುಂಬಾ ಭಯ. ಹೋಗಪ್ಪ, ಕರ್ಕೊಬಾ. ಅವನಿಗೆ ರಾತ್ರಿ ಊರು ಬಿಟ್ಟು ಹೋಗೋ ಧೈರ್ಯ ಇಲ್ಲ. ಓದನು ದುಡ್ಡು ಖಾಲಿ ಆದಮೇಲೆ ಬರ್ತಾನೆ. ಹೋಗಮ್ಮ ಮಲಕೋ. ಹಾಂ ಸರಿ, ಆ ದುಡ್ಡು ಎಷ್ಟು ತೊಗೊಂಡೋಗಿದ್ದಾನೆ ನೋಡಮ್ಮ. ಶ್ರೀ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಅಲ್ಲಿದ್ರೆ ದುಡ್ಡು ಹೋಗಿ ಅಯ್ಯೋ, ಏನು ಕಾಣಿಸ್ತಿಲ್ಲಲ್ಲ. ಅಪ್ಪ ಹಾಂ, ಏನಾಯ್ತು ಮಗಳೇ? ಬೇರೂರದ್ದು ದುಡ್ಡು ಒಡವೆ ಏನು ಕಾಣಿಸ್ತಿಲ್ಲಪ್ಪ. ಇವನು ಬರ್ತಾ ಬರ್ತಾ ಹಾಳಾಗ್ತಾ ಇದ್ದಾನೆ ಹೊರ್ತು ಬುದ್ಧಿ ಕಲಿತಾ ಇಲ್ಲ. ಇರು, ಒದ್ದು ಎಳ್ಕೊ ಬರ್ತೀನಿ ಅವನ್ನ. ಶ್ರೀ ಅಲ್ಲಪ್ಪ. ಬಾ ಅಪ್ಪ, ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರೋಣ. ಈಗ ಅಲ್ಲಿಂದಾನೇ ಬರ್ತಾ ಇದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಸಿಕ್ಕಿದ್ರೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾವನ್ ಎಲ್ಲೋ ಕಳಿಸ್ತೇನೆ ನನ್ನ ತಮ್ಮನ್ನ. ಎಲ್ಲೋ ನನ್ನ ತಮ್ಮ. ನನ್ಗೇನು ಗೊತ್ತು? ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ನೀನು ಕೊಟ್ಟಿರೋ ಐಡಿಯಾದಿಂದಾನೆ ನನ್ನ ತಮ್ಮ ಮನೆ ಬಿಟ್ಟು ದುಡ್ಡು ತಗೊಂಡು ಓಡೋಗಿರೋದು. ದುಡ್ಡು ತಗೊಂಡು ಮನೆ ಬಿಟ್ಟು ಹೋದ್ನಾ? ನೋಡು, ನಾನು ಅವನಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ, ಜಸ್ಟ್ ಆ್ಯಕ್ಟ್ ಮಾಡು ಅಂತ ಹೇಳಿದ್ದೆ. ಎರಡು ಒಂದೇ. ನೀನು ಕೊಟ್ಟಿರೋ ಐಡಿಯಾದಿಂದಾನೆ ಅವ್ನು ಮನೆ ಬಿಟ್ಟು ಹೋಗಿರೋದು. ಸರಿ ಆಯಿತು, ಅವನು ಎಲ್ಲಿ ದುಡ್ಕೊಂಡು ಕರ್ಕೊಬರ್ತೀನಿ. ಇವಾಗ ಕೈ ಬಿಡು. ಹುಡ್ಕು, ನನಗೆ ನನ್ನ ತಮ್ಮ ಬೇಕಷ್ಟೇ. ಎಲ್ಲೋ ದುಡ್ಡು ತಾನೇನೆಲ್ಲ ಹೋಗ್ತಾನೆ, ಹಿಂಗೆಲ್ಲ ಆಯ್ಕೊಂಡು ತಿನ್ನಕ್ಕೆ ಹೋಗಿರ್ತಾನೆ. ಹುಡ್ಕೋದ್ರಾಯ್ತು.
ಹೇಳೋ. ಇನ್ನೂ ಸಿಕ್ಕಿಲ್ಲ ಕಣೋ ಎಲ್ಲೋದ್ನು. ಆದರೆ ಒಂದಂತೂ ಗೊತ್ತಾಯಿತು, ಅವನು ಊರು ಬಿಟ್ಟು ಎಲ್ಲೂ ಹೋಗಿಲ್ಲ, ಊರೊಳಗಡೆನೇ ಇದ್ದಾನೆ. ಬಟ್ ಎಲ್ಲಿದ್ದಾನೆ, ಯಾಕೆ ಬಚ್ಚಿಟ್ಕೊಂಡಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. CCTVಯಲ್ಲಿ ರೆಕಾರ್ಡ್ ಆಗಿರೋ ಹಾಗೆ ಅವತ್ತು ರಾತ್ರಿ ಊರಲ್ಲಿ ಯಾರ್ಯಾರು ಓಡಾಡಿದ್ದಾರೋ ಅವ್ರನ್ನೆಲ್ಲ ವಿಚಾರಿಸು. ಏನಾದ್ರು ಕ್ಲೂ ಸಿಗುತ್ತೆ ನೋಡೋಣ. ಬಾ ಕೂತ್ಕೋ. ಅವತ್ತೇನಾಯ್ತು? ಅವತ್ತೇ ಹೇಳಿದ್ನಲ್ಲ ಏನಾಯ್ತು ಅಂತ. ನನಗೆ ನಿಜ ಬೇಕು. ಅದೇ ನಿಜ, ಅವತ್ತೇನ್ ನಡೀತೋ ಅದನ್ನೇ ಹೇಳಿದ್ ನಾನು. ಈ ನವರಂಗಿ ಆಟಗಳೇ ಬೇಡ ಅನ್ನೋದು. ಇವಾಗಾದರೂ ನಿಜ ಹೇಳು. ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದಾ? ಅರ್ಥ ಆಗ್ತಿಲ್ವಾ? ತೋರಿಸ್ತೀನಿ ಇರು. ಇವಾಗ ಅರ್ಥ ಆಯ್ತು ಅನ್ಸುತ್ತೆ ಯಾವ ನಿಜ ಅಂತ. ಏಕೆ ಶಾಕ್ ಆಯ್ತಾ? ಏನಾಯ್ತು ಅಂತ ನಾನು ಹೇಳ. ಕಾಲೇಜ್ ಹೋಗಿ ಬರಬೇಕಾದ್ರೆ ಲವ್ ಮಾಡು ಅಂತ ಒಬ್ಬ ನಿನ್ನ ಹಿಂದೆ ಬಿದ್ದಿದ್ದ. ನೀನು ಅವನಿಗೆ ನೋ ಅಂತ ಹೇಳಿ ಅವಾಯ್ಡ್ ಮಾಡ್ತಿದ್ದೆ. ಫ್ರೆಂಡ್ ಬರ್ತ್ಡೇ ಅಂತ ಇನ್ವೈಟ್ ಮಾಡಿದ್ಲು. ಬರ್ತ್ಡೇ ಪಾರ್ಟಿಯಲ್ಲಿ ಜ್ಯೂಸ್ ಕೊಡಿದೆ. ಆಮೇಲೆ ಏನಾಯ್ತು ಅಂತ ನಿಂಗೆ ಗೊತ್ತಿಲ್ಲ. ಅವನು ಪದೇ ಕಾಲ್ ಮಾಡಿ ನಿನ್ನ ಹತ್ರ ಕೆಟ್ಟ ಮಾತಾಡ್ತಿದ್ದ. ಆಮೇಲೆ ನೀನು ಕಾಲ್ ರಿಸೀವ್ ಮಾಡೋದೇ ಬಿಟ್ಬಿಟ್ಟೆ. ಆದರೆ ಅವನು ಡೈರೆಕ್ಟಾಗಿ ಮನೆಗೇ ಬಂದ. ನಿನಗೆ ಒಂದು ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡ್ದ. ಅದು ನಿನ್ನ ನ್ಯೂಡ್ ವಿಡಿಯೋ. ಆಮೇಲೆ 20 ಲಕ್ಷ ಕೊಡು ಅಂತ ಬ್ಲಾಕ್ ಮೇಲ್ ಮಾಡ್ದ. ಇದೆಲ್ಲ ನಿನಗೇನು ಗೊತ್ತು? ಅವತ್ತು ರಾತ್ರಿ ಊರೊಳಗಡೆ ಯಾರ್ಯಾರು ಬಂದರು ಯಾರ್ಯಾರು ಹೋದ್ರು ಅಂತ ತಿಳ್ಕೊಳ್ಳೋಕ್ಕೆ ಪಕ್ಕದೂರಲ್ಲಿ CCTV ಚೆಕ್ ಮಾಡಿದೆ. ತುಂಬ ಜನ ಓಡಾಡಿದರು. ಅವ್ರನ್ನೆಲ್ಲ ವಿಚಾರಿಸ್ತಾ ಹೋದೆ. ಆದರೆ ಅದರಲ್ಲೊಬ್ಬ ನಿನ್ನ ತಮ್ಮನ ಬ್ರಾಸ್ಲೆಟ್ ಚೈನ್ ಹಾಕೊಂಡಿದ್ದ. ಅವನ್ನ ಇಟ್ಕೊಂಡು 2 ಬಿಟ್ಟು ವಿಚಾರಿಸಿದಾಗ ಎಲ್ಲ ನಿಜ ಹೇಳ್ದ. ಒಡವೆ ದುಡ್ಡನ್ನ ನಿನ್ನ ತಮ್ಮ ತಗೊಂಡೋಗಿಲ್ಲ, ನೀನೇ ತಗೊಂಡೋಗಿ ಅವನು ಕೊಟ್ಟಿದೀಯ. ಮತ್ತು ನಿನ್ನ ತಮ್ಮ ಎಲ್ಲೋದ, ಏನದ ಅಂತ ತುಂಬ ಪ್ರಶ್ನೆ ನಮ್ಮ ಮೈಂಡಲ್ಲಿ ಓಡ್ತಾ ಇದೆ. ಇವಾಗಾದ್ರೂ ನಿಜ ಹೇಳ್ತೀಯ ಏನಾಯಿತು ಅಂತ? ಅವನು ಆ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾರೆ. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಶ್ರೀ ಮೊಬೈಲಿಂದ ನಾನೇ ಆ ವಿಡಿಯೋ ಕಳಿಸಿ ನಮ್ಮ ಅಪ್ಪ ಹೊಡೆಯೋ ಮಾಡಿದೆ. ನಾನು ಅಂದ್ಕೊಂಡಾಗೆ ಶ್ರೀ ಮನೆ ಬಿಟ್ಟು ಹೋದ. ಅವ್ನು ಹೋದ್ನ. ನಾನು ಒಡವೆ ದುಡ್ಡು ತಗೊಂಡೋಗಿ ಅವನಿಗೆ ಕೊಟ್ಟೆ. ಶ್ರೀ ಮನೆ ಬಿಟ್ಟು ಹೋಗ್ಬೇಕಾದ್ರೆ ದುಡ್ಡು ಒಡವೆ ತಗೊಂಡೋಗಿ ಅಂತ ಸುಳ್ಳು ಹೇಳಿ ನಮ್ಮ ಅಪ್ಪನ ನಂಬಿಸ್ದೆ. ಅಪ್ಪ ಶ್ರೀನ ಹುಡ್ಕೊಂಡೋದು. ಶ್ರೀ ಮನೆಗೆ ವಾಪಸ್ ಬಂದು ನನಗೆ ಶಾಕ್ ಕೊಟ್ಟ. ಅಪ್ಪ ಬಂದ್ರ ಶ್ರೀ ಏನಾದ್ರು ಸಿಕ್ಬಿಟ್ನ? ಎಲ್ಲಿ ನಮ್ಮಪ್ಪ ಕಾಣಿಸ್ತಾ ಇಲ್ವಲ್ಲ? ಏನಂತ ಕೆಲಸ ಮಾಡಿದೆ? ಯಾಕೋ ಬಂದೆ? ಅಪ್ಪ ತುಂಬಾ ಹೋಗ್ತಾ ಇದ್ದಾರೆ. ಸಿಕ್ಕಿದ್ರೆ ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ನಾನು ಧೈರ್ಯ ಮಾಡಿ ಹೋಗೋಣ ಅಂತ ಹೋದೆ, ಆದರೆ ಅರ್ಧ ದಾರಿಯಲ್ಲಿ ತುಂಬ ಭಯ ಆಯಿತು. ಅದಕ್ಕೆ ವಾಪಸ್ ಬೇಡ ಶ್ರೀ, ಹೊರಟೋಗು ನೀನು. ಅಪ್ಪ ನಿನ್ನ ಸುಮ್ಮನೆ ಬಿಡಲ್ಲ. ಇಷ್ಟೊತ್ತಿನಲ್ಲಿ ನಿನ್ನ ಹುಡ್ಕೊಂಡು ಹೋಗಿದ್ದಾರೆ. ನನ್ನ ಮಾತು ಕೇಳು. ನೀನು ಬೇಗ ಹೋಗು. ಬೆಳಿಗ್ಗೆ ಬಾ. ನನ್ನ ಮಾತು ಕೇಳು ಪ್ಲೀಸ್. ಸುಮ್ಮನೆ ಇರೇ. ಅಪ್ಪ ಬಂದರೆ ಏನು ಮಾಡ್ತಾರೆ? 2 ಡೇಟ್ ಹೊಡಿತಾರೆ ಅಷ್ಟೇ ತಾನೇ. ಹೊಡ್ಸ್ಕೊಳ್ಳೋದು ನನಗೆ ಮಾಮೂಲಿನೇ. ಇರು, ಅಪ್ಪಂಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಸಿಗಾಕೊಂಡ್ಬಿಡ್ತೀನಲ್ಲ. ನನಗೆ ಬೇರೆ ದಾರಿ ಇಲ್ಲ ಇವಾಗ. ಏನು ಮಾಡಲಿ? ಏನಪ್ಪ ಮಾಡಲಿ? ಅಮ್ಮ, ಯಾಕೆ ಅಕ್ಕ? ಏನೇ ಇದು? ಸಾರಿ ಶ್ರೀ, ಕ್ಷಮಿಸ್ಬಿಡು. ಅಮ್ಮ ಅಮ್ಮ
ಯಾವುದೇ ಎವಿಡೆನ್ಸ್ ಸಿಗಬಾರ್ದು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ನಾನು ಮಾಡಿದ ಒಂದೇ ಒಂದು ತಪ್ಪು ನೀನು ನೋಡ್ದಿದ್ದು. ನನ್ನ ತಮ್ಮನ ನೋಡ್ಕೊಡು ಅಂತ ನಿನ್ನನ್ನು ಕೇಳಿದ್ದು. ಪೊಲೀಸ್ ಸ್ಟೇಷನ್ಗೆ ನೀನೇ ಸರೆಂಡರ್ ಆಗ್ತೆ ಅಂತ ಅಂದ್ಕೊಂಡಿದ್ದೀನಿ.